Dear students, welcome back again. Last video dalli ನಾವು model paper 1 ಇಂದ surface area and volumes first problem na solve ಮಾಡಿದ್ವಿ. This problem solve ಮಾಡಿದ್ವಿ. Actually ನಿಮಗೆಲ್ಲ ಗೊತ್ತಾಯ್ತು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ವಿಜುವಲೈಸೇಷನ್ ಮಾಡ್ಕೊಂಡು ಬಂದ್ಬಿಟ್ರೆ ನಿಮಗೆ ಮತ್ತೆ ಆ ಫಾರ್ಮುಲಾಸ್ ಒಂದು ಸ್ವಲ್ಪ ತಲೆಗೆ ಬಿಟ್ರೆ ಇದನ್ನ ಒಂಥರ ಕೇಕ್ ತಿನ್ನೋ ಸುಲಭ. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಾನು. ಸೊ let us move on to the next question. ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಆರ್ ಕ್ವಶನ್ ಇದು ಮಾಡಲ್ ಪೇಪರ್ 1, ದಟ್ ಇಸ್ 37th ಕ್ವಶನ್. 37th ಕ್ವಶನ್ ಅಲ್ಲಿ ಆರ್, ದಟ್ ಇಸ್ ಚಾಯ್ಸ್ ಕ್ವಶನ್ ಐ ಆಮ್ ಸಾಲ್ವಿಂಗ್. ಎ ಜ್ಯೂಸ್ ಸೆಲ್ಲರ್, ಒಬ್ಬ ಜ್ಯೂಸ್ ಸೆಲ್ಲರ್ ಇದ್ದಾನೆ, was serving his customers using a glass as shown in the figure. ಒಬ್ಬ ಜ್ಯೂಸ್ ಸೆಲ್ಲರ್ ಏನ್ ಮಾಡ್ತಿದ್ದಾನೆ, ಕಸ್ಟಮರ್ಸ್ಗೆ ಜ್ಯೂಸ್ ನ ಸೆಲ್ ಮಾಡ್ತಿದ್ದಾನೆ. ಅವನು ಈ ತರದೊಂದು ಗ್ಲಾಸ್ ಇಟ್ಕೊಂಡಿದ್ದಾನೆ. ಇಟ್ ಈಸ್ ಇನ್ ಶೇಪ್ ಆಫ್ ಸಿಲಿಂಡರ್. ಬಟ್ ಅವನೇನ್ ಮಾಡಿದ್ದಾನೆ, ಕೆಳಗಡೆ ಅಟ್ ದ ಬಾಟಮ್ ದೇರ್ ಇಸ್ ಎ ಬಂಪ್. ಇದರಿಂದ ಏನಾಗುತ್ತೆ, ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಇದು ರೈಸ್ ಆಗಿದೆಯಲ್ಲ, ಅದಕ್ಕೆ ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೊ ಅವಾಗ ಜ್ಯೂಸ್ ಎಕ್ಸ್ಟ್ರಾ ಉಳಿಸಿದ್ರೆ ಲಾಭ ಜಾಸ್ತಿ. ಸೊ ಈ ತರ ಬಿಸ್ನೆಸ್ ಮೈಂಡೆಡ್ ಒಬ್ಬ ಜ್ಯೂಸ್ ಸೆಲ್ಲರ್ ಇದ್ದಾನೆ. ಸೊ ಈ ಗ್ಲಾಸ್ ಹೆಂಗಿದೆ ಅಂದ್ರೆ, ಗ್ಲಾಸ್ದು ಇನ್ನರ್ ಡಯಾಮೀಟರ್ they have given diameter. We should be very careful, as we were talking in the last video. Whenever they are giving the dimensions, we should check if they are giving diameter or radius. Errorly confuse ಆಗಬಾರ್ದು. ಸೊ ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ they are given radius itself. Here they are giving diameter. Sorry. But the bottom of glass had a hemispherical raised portion. Already ಹೇಳಿದೆ ನಾನು, raised portion ಇದೆ. ಇದು hemispherical shape ಅಲ್ಲಿ ಇದೆ, which reduces the capacity of the glass. Sorry. If the height of the glass was 10 cm, ಅಂದ್ರೆ ಈ ಗ್ಲಾಸ್ ಇಂದು ಉದ್ದ height 10 cm ಇತ್ತು, then find the apparent capacity of the glass and its actual capacity. ಏನು ಅಪಾರೆಂಟ್ ಕೆಪಾಸಿಟಿ, ಆಕ್ಚುಯಲ್ ಕೆಪಾಸಿಟಿ ಅಂದ್ರೆ, ಈ ಬಂಪ್ ಇರಲಿಲ್ಲ ಅಂದ್ರೆ ಅವಾಗ ಎಷ್ಟಿರ್ತಿತ್ತು, ವಾಲ್ಯೂಮ್ ಆಫ್ ಸಿಲಿಂಡರ್, ದಟ್ ಇಸ್ ವಾಲ್ಯೂಮ್ ಆಫ್ ಕಪ್, ಅದು ಆಕ್ಚುಯಲ್ ಕೆಪಾಸಿಟಿ ಇದ್ರದ್ದು. ಬಟ್ ಅದು ಏನ್ ಮಾಡಿದವನು ಅವನು, ಈ ಬಂಪ್ ಮಾಡಿಬಿಟ್ಟು ವಾಲ್ಯೂಮ್ ನಿಲ್ಲಿಸಿಯಾನೆ. ದಟ್ ಈಸ್ ಅಪಾರೆಂಟ್ ವಾಲ್ಯೂಮ್, ದಟ್ ಈಸ್ ಅಪಾರೆಂಟ್ ಕೆಪಾಸಿಟಿ ಆಫ್ ದಿಸ್ ಕಪ್. ಸೊ ನಾವು ಎರಡನ್ನೂ ಕೂಡ ಕಂಡುಹಿಡಿಬೇಕು. ಅಂಡ್ ದೇ ಹ್ಯಾವ್ ಟೋಲ್ಡ್ ಟೇಕ್ ಪೈ ಆಸ್ 3.14. ಸರಿ, ಲೆಟ್ ಅಸ್ ಗಾನ್ ಸಾಲ್ವಿಂಗ್. ಫಸ್ಟ್ ನಾವು ಗಿವನ್ ಡೇಟಾ ಬರೀಬೇಕು. ವಾಟ್ ಇಸ್ ಗಿವನ್ ಡೇಟಾ ಹಿಯರ್? ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಕರೆಕ್ಟಾ? ವೆರಿ ಗುಡ್. ಇಟ್ ಈಸ್ ನಾಟ್ ಆರ್, ಇಟ್ ಈಸ್ ಡಿ. ದೇ ಹ್ಯಾವ್ ಗಿವನ್ value of D. We should only find the value of R. R is equal to 5/2 centimeter. ಬರ್ಕೋಣ. Next, height of the cylinder is 10 centimeter ಅಂತ ಹೇಳ್ತೀವಿ. Find the actual capacity and apparent capacity. First ನಾವೇನ್ ಮಾಡೋಣ, actual capacity ಕಂಡುಹಿಡಿಯೋಣ. ಲಾಸ್ಟ್ ಪ್ರಾಬ್ಲಮ್ ಮಾಡಿದಾಗೆ ನಾವು ಫಾರ್ಮುಲಾ ಹಾಕಿ ಅದನ್ನೇ ಸಿಂಪ್ಲಿಫೈ ಮಾಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ದೇ ಆರ್ ಆಸ್ಕಿಂಗ್ ಬೋತ್ ಆಕ್ಚುಯಲ್ ಕೆಪಾಸಿಟಿ ಆಸ್ ವೆಲ್ ಆಸ್ ಅಪಾರೆಂಟ್ ಕೆಪಾಸಿಟಿ. ಅದಕ್ಕೆ ನಾವು ಸಪ್ರೇಟೇ ಮಾಡ್ಬೇಕು ಈ ಕೇಸಲ್ಲಿ. ಈ ತರ ಕೇಳಿದ್ರೆ ಮಾತ್ರ. ಓಕೆ, ಆಕ್ಚುಯಲ್ ಕೆಪಾಸಿಟಿ, ವಾಟ್ ಇಸ್ ದ ವಾಲ್ಯೂಮ್ ಆಫ್ ಕೆಪಾಸಿಟಿ ಅಂದ್ರೆ ಇದ್ರ ವಾಲ್ಯೂಮ್. ಆಕ್ಚುಯಲ್ ಕಪ್ ಇಂದ ಈ ಬಂಪ್ ಇರಲಿಲ್ಲ ಅಂದ್ರೆ ಆಕ್ಚುಯಲ್ ಕೆಪಾಸಿಟಿ ಆಫ್ ದಿಸ್ ಕಪ್ ಈಸ್ ವಾಲ್ಯೂಮ್ ಆಫ್ ದಿಸ್ ಸಿಲಿಂಡರ್. ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಏನು ಫಾರ್ಮುಲಾ? pi r square h. Correct? Let us substitute the values. 3.14 into r square is 5/2 into 5/2 into h is 10. 2 ones are 2, 5s are. Okay, 2 ones are 1 ಮಿಕ್ತು 11 ಆಯ್ತು, 0.5s 1 ಮಿಗುತ್ತೆ 7, 1.57 ಆಯ್ತು.
1.57 into 5 into 5 into 5. 5 5 is a 25, 25 5 is a 125. 1.57 into 125. Okay, let us multiply this. 125 into 1.57. 7 5 is a 35. 3 carry. 7 2 is a 14 plus 3 17. 1 carry. 7 1 is a 7 plus 1 8. 5 5 is a 25, 2 carry, 5 2 is a 10, plus 2 12, 1 carry, 5 is a 5, plus 1 6. 1 5 is a 5, 1 2 is a 2, 1 1 is a 1. 5, 7 plus 5 is 12, 1 carry, 9, 11, plus 5 is 16, 1 carry, 7 plus 2, 9, 1. ಪಾಯಿಂಟ್ ಆದಮೇಲೆ 2 ಡೆಸಿಮಲ್ ಡಿಜಿಟ್ಸ್ ಇದೆ, ಸೊ 2 ಡಿಜಿಟ್ಸ್ ಬಿಟ್ಟು ಪಾಯಿಂಟ್ ಇಡ್ತೀನಿ. 196.25 centimeter. What is this? This is centimeter. Since it is volume, you should write cube. So ಇದು actual capacity. Let us find the value of apparent capacity of glass is equal to, ನೋಡಿ apparent capacity of glass ಏನು, actual capacity of cylinder minus the volume of this hemispherical raised portion. ಅದಕ್ಕೆ actual capacity of glass minus volume of hemispherical raised portion. ಕರೆಕ್ಟಾ? ನಮ್ಗೆ ಆಲ್ರೆಡಿ ಆಕ್ಚುಯಲ್ ಕೆಪಾಸಿಟಿ ಆಫ್ ಗ್ಲಾಸ್ ಗೊತ್ತಿದೆ, ಇಲ್ಲಿ ಸಿಕ್ಬಿಟ್ಟಿದೆ. ಸೊ ಲೆಟ್ ಅಸ್ ಫೈಂಡ್ ದಿಸ್ ಸಪರೇಟ್ಲಿ. ವಾಲ್ಯೂಮ್ ಆಫ್ hemisphere is equal to, what is the formula? Yes, 2 by 3 by r square. Correct? Yes, it is not square, it is cube. ನಿಮಗೆ ಪಕ್ಕಾ ಗೊತ್ತಿರಬೇಕಿದು, ಕನ್ಫ್ಯೂಸ್ ಆಗಬೇಡಿ. ಸೊ 2 by 3 ಇಂಟು ಪೈ ಅಂದರೆ 3.14 ಇಂಟು ಆರ್ ಕ್ಯೂಬ್ ಅಂದರೆ 5 by 2 into 5 by 2 into 5 by 2. ಈ 2 1 2 ಕ್ಯಾನ್ಸಲ್ ಮಾಡ್ತೀನಿ ನಾನು, ಆಲ್ರೆಡಿ ಮಾಡಿದ್ವಿ ನಾವಿಲ್ಲಿ. 1.57 ಬರುತ್ತೆ. 2 1s 2, 1.57. ಸರಿನಾ? ಇನ್ನೇನು ಮಾಡ್ಬೋದು, ಇದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಓಕೆ, ಲೆಟ್ ಅಸ್ ರೈಟ್ ದಿಸ್. 5 5s 25, 25 5s 125 into 1.57 divided by 3 into ಇಲ್ಲೊಂದು 2 ಇದೆ, ಮರಿಬಾರ್ದು ಅದನ್ನ, 6. 125 into 1.57 ಎಷ್ಟು ಬಂದಿತ್ತು ನಮ್ಗೆ ಅವಾಗಲೇ? 1.57 into 125, we had got 196 minus, sorry, 0.25 ಸಿಕ್ಕಿತ್ತು ನಮಗೆ, ಡಿವೈಡೆಡ್ ಬೈ 6 ಮಾಡಬೇಕು. 6 1s let us just cancel this. 6 3s 18, 1 ಉಳಿಯುತ್ತೆ, 1 ಪಕ್ಕಕ್ಕೆ ಹೋದರೆ 16 ಆಯಿತು. 2s 12, 4 ಉಳಿಯುತ್ತೆ, ಇಲ್ಲಿ ಪಾಯಿಂಟ್ ಇಲ್ಲೇ ಇಟ್ಬಿಡ್ತೀನಿ ಫಸ್ಟೇ. 42, 6 7s 42, 5 ಇದೆ, 6ಗಿಂತ ಚಿಕ್ಕದು, ಒಂದು 0 ಹಾಕೋತೀನಿ, 50 ಆಯಿತು. I'll write 8s 48, so 32.78 ಬಂತು ನನಗೆ. ಏನಿದು ವಾಲ್ಯೂಮ್ ಆಫ್ ದಿಸ್ ಹೆಮಿಸ್ಫೆರಿಕಲ್ bump, that is hemispherical raised portion. So apparent capacity of glass is equal to
actual capacity, that is 196.25 minus volume of hemisphere, that is 32.78. ಎಷ್ಟು ಬರುತ್ತೆ ಬರ್ಕೊಂಡು ಮಾಡ್ಬೇಡ. 196.25 ಪಾಯಿಂಟ್ ಕೆಳಗೆ ಪಾಯಿಂಟ್ ಬರುತ್ತೆ ನೋಡ್ಬೇಕು. ಈ ಪಾಯಿಂಟ್ ಕೆಳಗೆ ಇಲ್ಲಿ ಪಾಯಿಂಟ್ ಇಟ್ಟಿದ್ದೀನಿ, ಪಾಯಿಂಟ್ ಇಂದ 32 ಇದೆ, 32.78 ಮುಂದೆ 78. 5 ಅಲ್ಲಿ 8 ಹೋಗುತ್ತಾ? ಹೋಗಲ್ಲ. ಸೊ ಇಲ್ಲಿ ಬಾರೋ 1 ಫ್ರಮ್ ಹಿಯರ್. 15 minus 8 ಇಟ್ ಈಸ್ 7. ಇಲ್ಲಿ 1 ಇದೆ, ಇಲ್ಲಿಂದ ಬಾರೋ ತಗೊಂಡ್ರೆ 11 ಆಯ್ತು. 11 and 7 ಹೋದ್ರೆ 4. ಇಲ್ಲಿ 5 ಇದೆ, 5 ಅಲ್ಲಿ 2 ಹೋದ್ರೆ 3. ಇಲ್ಲಿ 9 ಇದೆ, 9 ಅಲ್ಲಿ 3 ಹೋದ್ರೆ 6. 1 ಪಾಯಿಂಟ್ ಕೆಳಗೆ ಪಾಯಿಂಟ್ ಇಡ್ತೀನಿ. ಸೊ ಅಪ್ಯಾರೆಂಟ್ ಕೆಪಾಸಿಟಿ ಎಷ್ಟು ಬಂತು ನಮಗೆ? 163.47 ಸೆಂಟಿಮೀಟರ್ ಕ್ಯೂಬ್. ನೋಡಿದ್ರಾ ಎಷ್ಟು ಜಾಣ ಇವನು. ಏನು ಮಾಡಿದ್ದಾನೆ? 196.25 ಸೆಂಟಿಮೀಟರ್ ಕ್ಯೂಬ್ ಇದ್ದಿದ್ದ ಕೆಪಾಸಿಟಿನ 163 ಇಳಿಸ್ಬಿಟ್ಟ. ಹೆಂಗೆ? ಜಸ್ಟ್ ಬೈ ಮೇಕಿಂಗ್ ದಿಸ್ ಹೆಮಿಸ್ಪೆರಿಕಲ್ ಬಂಪ್. ಅದರಿಂದ ಎಷ್ಟೊಂದು ಜ್ಯೂಸ್ ಉಳಿಸ್ಕೊಂಡು ಚೆನ್ನಾಗಿ ಲಾಭ ಮಾಡ್ತಿದ್ದಾನೆ. ಭಾಳ ಚಾಲೂಕಿದ್ದಾನೆ ಸೆಲ್ಲರ್. ಕರೆಕ್ಟಾ? ಓಕೆ. ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ಇದನ್ನ ನಾವು ಬಾಕ್ಸಲ್ಲಿ ಇಟ್ಬಿಟ್ಟು ಬಂದರೆ ವಿ ವಿಲ್ ಗೆಟ್ ಹೌ ಮೆನಿ ಮಾರ್ಕ್ಸ್? 4 ಮಾರ್ಕ್ಸ್. ಇದರ ನಾವು ಮುಂಚೆ ಕೊಟ್ಟಿದ್ದು ಮಾಡ್ಬೋದಿತ್ತು ಅಥವಾ ಇದನ್ನು ಮಾಡ್ಬೋದಿತ್ತು. ಕೆಲವೊಂದು ಸರ್ತಿ ಆಪ್ಷನ್ನೇ ಕೊಡಲ್ಲ ನಮಗೆ, ಚಾಯ್ಸೇ ಕೊಡಲ್ಲ. ಇದರ್ ದಿಸ್ ಆರ್ ದ್ಯಾಟ್ ಅನ್ನೋ ಚಾಯ್ಸ್ ಇರಲ್ಲ. ಒಂದು ಕೊಡ್ತಾರೆ, ಮಾಡಲೇಬೇಕು. ಆ ಥರ ಕಂಡೀಷನ್ ಬಂದಾಗ ಯು ಶುಡ್ ಬಿ ಏಬಲ್ ಟು ವಿಜುವಲೈಸ್, ಆಲ್ರೆಡಿ ಟೋಲ್ಡ್, ವಿಜುವಲೈಸ್ ಆ್ಯಂಡ್ ಗಿವನ್ ಡೇಟಾ ಬರ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ದ ಫಾರ್ಮುಲಾ ಆ್ಯಂಡ್ ಫೈಂಡ್ ದ ಆನ್ಸರ್. ಸಿಂಪ್ಲಿಫೈ, ವಿಲ್ ಗೆಟ್ ದ ಆನ್ಸರ್. ಸೊ ಇಷ್ಟು ಫ್ರಮ್ ದ ಫಸ್ಟ್ model paper. In the next video we are going to see model paper 2. ಎರಡನೇ model paper ಅಲ್ಲಿ ಬಂದಿರತಕ್ಕಂತ ಪ್ರಾಬ್ಲಮ್ ಏನಿದೆ ಅದನ್ನ in the next video we are going to see. Okay, stay tuned. ಇಲ್ಲಿ ಕೊಡ್ತೀನಿ, ನೆಕ್ಸ್ಟ್ ಬರುತ್ತೆ ಪ್ರಾಬ್ಲಮ್ಸ್. ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಪ್ರಾಕ್ಟೀಸ್ ಮಾಡಿ, ಏನು ಬಂತು ಆನ್ಸರ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೂಡ ಮಾಡಿ. ಸೊ ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಥ್ಯಾಂಕ್ ಯು.